ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಾಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ಇನ್ನು ಕೋಲ್ಡ್ ಕಡಿಮೆ ಆಗಿಲ್ಲ. ಕೋಲ್ಡ್ ಅನ್ನೋದು ಅನಪೇಕ್ಷಿತ ಅತಿಥಿ ಅಲ್ವಾ? ಏನಪ್ಪ ಇವರು ತಮ್ಮ ಕೋಲ್ಡಿಂದನೇ ಸ್ಟಾರ್ಟ್ ಮಾಡ್ತಾರೆ ದೇವಭಕ್ತಿ ಕೆಲಸವನ್ನು ಅಂತ ಅಂದ್ಕೊಳ್ಬೇಡಿ. ಬಾಧೆ ಅಂದು ಎಲ್ಲರೂ ಸಕಲೆಗೆ ಬೋಧಿಸುತ್ತದೆ ಅಲ್ವಾ? ಸೊ 113ನೇ ಭಾಗಕ್ಕೆ ಎಲ್ಲರಿಗೂ ಪರಮ ಸುಸ್ವಾಗತ. ಕಾಪರ್ ಡೇ ಡೈರಿ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೀವಿ ಸರ್, ಒಂದು ಡೇಟಾರು ಅನೌನ್ಸ್ ಮಾಡಿ ಆ ಡೇಟ್ಗೆ ಬದ್ಧರಾಗಿ ಅಂತ ಹೇಳ್ತಾ ಇದ್ದೀರಿ. ಇನ್ನು ಕೆಲವರು ವಾಟ್ಸಪ್ ಮಾಡಿಬಿಟ್ಟು ಉಮೇಶಣ್ಣ ಎಷ್ಟು ವೀಕ್ ಆಗಿಬಿಟ್ಟಿದ್ದೀರಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ನಿಜ, ಎಸ್ಪೆಷಲಿ ಗುರುವಾರ ಟೈಮ್ ಸಿಗಲ್ಲ ಸ್ನೇಹಿತರೆ. ನಿಮಗೆ ಗೊತ್ತು, ಕರ್ತವ್ಯದ ಒತ್ತಡ, ಮನಸ್ಸಿನ ಮಾನಸಿಕ ತುಮುಲ, ಬೇಗ ಹೇಳೋದು, ವಾಕಿಂಗ್ ವರ್ಕೌಟು, ಆಮೇಲೆ ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಮನೆ ಸದಸ್ಯರ ಎಲ್ಲರನ್ನು ನೋಡಿ ಅವರಿಗೆಲ್ಲವೂ ಅನುವು ಮಾಡಿಕೊಟ್ಟು ನಮ್ಮ ಒಂದು ಕಾರ್ಯಸ್ಥಿಮಿತದ ಸಮಯವನ್ನು ನಿಗದಿ ಮಾಡ್ಕೊಂಡು ಮಾಡೋಷ್ಟರೊಳಗೆ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಟು ಮೈ ಬಾಸ್ ಹೂ ಅಂಡರ್ಸ್ಟ್ಯಾಂಡ್ಸ್ ಮೀ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇವನ್ ದೋ ಹಿ ಗಿವ್ಸ್ ವರ್ಕ್ ಫ್ರಮ್ ಹೋಮ್, ಹಿ ಅಂಡರ್ಸ್ಟ್ಯಾಂಡ್ ದ ಟೈಮಿಂಗ್ಸ್ ಆಲ್ಸೋ. ಸೊ ಇವತ್ತು ಯಾರು ಕೇಳಿಬಿಟ್ಟಿದ್ದಾರೆ ನೋಡೋಣ. 113ನೇ ಭಾಗಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಣ್ಣ ಅಂತ ಕೇಳಿದಾಳೆ ಕುಸುಮ ಅನ್ನೋಳು. 113ನೇ ಭಾಗಕ್ಕೆ ಈಗಾಗಲೇ 895 ಆಗಿದ್ದಾರೆ. ಅಂದರೆ 900ಕ್ಕೆ 5 ಜನ ಕಮ್ಮಿ ಇದ್ದಾರೆ. 105 ಆದರೆ ಸಂತೋಷವಾಗಿ ಹೇಳುವೆ, 105 ಆಯಿತು ಅಂದರೆ 1K ಆಗ್ತಾರೆ. ಇಲ್ಲಿ ಯಾವುದೇ ಮಾನಿಟೈಸೇಷನ್ಗೆ ಆಸೆ ಇಲ್ಲ, ಸ್ವಾಮಿ ಎಲ್ರಿಗೂ ತಲುಪಲಿ ಅಂತ. JH ಬ್ಯಾರಟ್ ಮತ್ತು ಮಾತಂಗಿ ಬಾಲಾಜಿ ಬರೆದಿರ್ತಕ್ಕಂತಹ ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟ್ ಲೀಲಾಮೃತ ಚೆನ್ನಾಗಿ ಬರ್ತಾ ಇದೆ ಅಣ್ಣ ಇಂಗ್ಲೀಷಲ್ಲಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ. 50 ಭಾಗ ಮುಗೀತು ನಿನ್ನೆ. ಇನ್ನು 150 ಪ್ರಚೀತಿಗಳು, ಪವಾಡಗಳು ಇನ್ನು ಇಂಗ್ಲೀಷ್ನಲ್ಲಿದ್ದಾವೆ. ದಿನವೂ ಕೇಳಿ ಆನಂದಿಸಿ. ಇವತ್ತು ಯಾರ್ಯಾರು ಕೇಳಿದರೆ ನೋಡೋಣ. ರೆಗ್ಯುಲರ್ ಯೂಸರ್ಸೇ ಭಾಳ ಜನ ಇದ್ದಾರೆ, ಅವರು ಬಿಟ್ಟರೆ ಭಾಳ ಕೋಪ ಬರುತ್ತೆ ಅವ್ರಿಗೆ. ಸೊ ಅವ್ರು ತೊಗೊಂಡು ಹೊಸಬ್ರನ್ನ ತೊಗೊಂಡಿದ್ದೀನಿ. ಕೊಟ್ರಮ್ಮ ರಾಜು ಫ್ರಮ್ ಮಾಗಡಿ ರೋಡ್, ರಂಜಿತಾ ಮೈಸೂರಿಂದ, ರಶ್ಮಿ ಮೈಸೂರಿಂದ, ಸುಮಂತ್ ಊರು ಹೇಳಿಲ್ಲ, ರವಿಕಿರಣ್ ಎಲ್ಲೇ ಊರು ಹೇಳಿಲ್ಲ, ರಾಹುಲ್ ರೆಗ್ಯುಲರ್ ವಿವರ್, ಯಲ್ಲಪ್ಪ ಕೇಳಿದ್ದಾರೆ, ನಮ್ಮ ಬಾಸ್ ಹೆಸರು ಯಲ್ಲಪ್ಪನೇ. ನೆಕ್ಸ್ಟ್ ಕವಿಶೈಲಾ ಅಂತನೋರು ಮೈಸೂರಿಂದನೇ ಕೇಳಿದ್ದಾರೆ. ನೆಕ್ಸ್ಟ್ ಸಮೃದ್ಧಿ, ಊರ ಹೆಸರು ಹೇಳಬೇಕಮ್ಮ, ಸಮೃದ್ಧಿ ಕೋಲಾರದಿಂದ, ಕೆಳಕ್ಕೆ KR ಅಂತ ಬರೋದು, KR ಅಂದರೆ ಕೋಲ ಅಂತ ಪ್ರಿಸ್ಯೂಮ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ನನಗೂ ಕೆಲಸದ ಒತ್ತಡ ಹಿಂದ್ಗಡೆ ಗೋಡ ಓಡ್ತಾ ಇದೆ. ಓಕೆ, 2 ತಾಸು ಲೇಟ್ ಲಾಗಿನ್ ಆದರೆ 2 ತಾಸು ಲೇಟ್ ಲಾಗೌಟ್ ಆಗಬೇಕು, ಆ ಥರ ನನ್ನ ಒಂದು ಕಾರ್ಯಕ್ರಮತೆ. ಹೈಯರ್ ಪೋಸ್ಟ್ ಹೊಂದಿರೋದ್ರಿಂದ HR ಸೊ ನಿಮ್ಗೆ ಗೊತ್ತೇ ಹ್ಯೂಮನ್ ರಿಸೋರ್ಸಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತಿರೋದ್ರಿಂದ ಕೆಲಸಗಳಿಗೆ ಎಷ್ಟು ಕೋತ ಆಗ್ತಾ ಇದೆ, ಆಮೇಲೆ ಕೆಲಸಗಳಿಗೆ ಕೋತ ಆಗೋದ್ರಿಂದ ಎಷ್ಟು ಜನ ಕೆಲಸ ಹೋಗ್ತಾ ಇದೆ, ಅಂಥ ಕೆಲಸವನ್ನು ಹೇಗೆ ಹಿಡ್ಕೊಳ್ಳೋದು ಒಂದು ಟ್ಯಾಲೆಂಟು ಅಲ್ವಾ? ಆದ್ದರಿಂದ ನಿಮ್ಮ ಕೆಲಸವನ್ನು ದೇವರಿದ್ದಾನೆ ಅಂದ್ಕೊಂಡು ನೀಟಾಗಿ ಮಾಡಿದ್ರೆ ದೇವರು ನಿಮ್ಮನ್ನು ಸಲಹುತ್ತಾರೆ. ಕೊಟ್ರಮರೆ 181 181 ಆ್ಯಸ್ ಯೂಶ್ವಲ್ ಕೇಳೋಣ. 181 ಬಾಬಾ ಏನು ಹೇಳ್ತಾ ಇದ್ದಾರೆ? ಸಮಸ್ಯೆ ನಿಮ್ಮಲ್ಲೇ ಇದೆ ಕೊಟ್ರಮರೆ. ಪಾಪ ದಿನಾ ಗುಡ್ ಮಾರ್ನಿಂಗ್ ಕಳಿಸ್ತೀರಿ ಕೊಟ್ರಮವರು, ತುಂಬ ಥ್ಯಾಂಕ್ಸ್ ಕೊಟ್ರಮರೆ, ನನ್ನ ತಾಯಿ ಸಮಾನ ನೀವು. 181ಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಕೊಟ್ರಮರೆ ನಿಮ್ಮ ಸ್ವಪ್ನದಲ್ಲಿ ನನ್ನ ಸಂಕಲ್ಪದಿಂದ ಕಾಣಿಸಿಕೊಳ್ಳುತ್ತೇನೆ, ಅದು ನಿಮ್ಮ ಅದೃಷ್ಟವೆಂದು ಭಾವಿಸಿ ನನ್ನ ಮಂತ್ರವನ್ನು ಜಪಿಸಿ, ಆದ್ದರಿಂದ ನಿಮ್ಮ ಕಾರ್ಯವೆಲ್ಲವೂ ಸಫಲವಾಗುವುದು ಅಂತ ಬರ್ತಾಯಿದೆ ಕೊಟ್ರಮರೆ. ನಿಮಗೆ ಬಾಬಾನ ಕನಸಾಗುತ್ತಂತೆ, ನೀವು ಬಾಬಾನ ಜಪ ಕಂಟಿನ್ಯೂ ಮಾಡಬೇಕಂತೆ ಕೊಟ್ರಮರೆ. ನೆಕ್ಸ್ಟ್ ಮಾಗಡಿ ರೋಡ್ ರಾಜು ಅವರು, ಸಮಸ್ಯೆ ನನಗೆ ಉಗ್ಗಿದೆ ಅಣ್ಣ ಅಂತ ಹೇಳಿದಿರಿ ವಾಟ್ಸಪ್ಪಲ್ಲಿ. ಸಮಸ್ಯೆ ದಯಮಾಡಿ ನಿಮ್ಮಲ್ಲೇ ಇರಲಿ, ಜಾಹೀರಾತು ಆಗೋದು ಬೇಡ, ಸಮಸ್ಯೆ ಬಾಬಾ ಸಾಲ್ವ್ ಮಾಡ್ತಾನೆ. 205 ಬಾಬಾ ಏನು ಹೇಳ್ತಾರೆ ನೋಡಿ, ನಿನ್ನ ಮನಸ್ಸಿನೊಳಗೆ ಕೆಟ್ಟ ವಿಷಯಗಳನ್ನು ತರ್ಕೊಳ್ಳಬೇಡ, ಮನಸ್ಸು ನನ್ನ ಜಪವನ್ನು ಮಂತ್ರದಲ್ಲಿ ಮಾಡುವಂತ ಬರ್ತಾಯಿದೆ ನೋಡಿ ರಾಜು ಅವರೇ. ಕೆಟ್ಟ ಆಲೋಚನೆ ಬರ್ತವೆ, ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಆದ್ದರಿಂದ ನಾವು ಅಂತರ್ಜಪದಿಂದ ಅದನ್ನ ತೊಡೆದು ಹಾಕ್ಕೊಳ್ಬೇಕು ನಾವು ಅಲ್ವಾ? ಸೊ ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸನ್ನು ಇಲ್ಲ ಅಂತ ಆಂದೋಲನ ಮಾಡಬೇಡ, ಕೆಟ್ಟ ಆಲೋಚನೆ ಮಾಡಬೇಡ. ಸೊ ನೀನು ಉದ್ಧಾರ ಆಗಬೇಕಾದ್ರೆ ನನ್ನ ನಾಮ ಜಪವನ್ನು ಕಂಟಿನ್ಯೂಸ್ ಆಗಿ ಮಾಡುವಂತ ಬರ್ತಾಯಿದೆ. ರಂಜಿತ್ ಮೈಸೂರು 169, ಸಮಸ್ಯೆ ನಿನ್ನಲ್ಲೇ ಇದೆ ರಂಜಿತ್. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿನಗೆ ದೇವರು ಒಲಿದಿದ್ದಾನೆಂಬ ಗರ್ವವಿದೆ, ಆದ್ದರಿಂದಲೇ ಎಲ್ಲರೂ ವಿರೋಧಿಗಳಾಗಿ ಬಿಡುತ್ತಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ, ನನ್ನ ಮಂತ್ರ ಜಪ ಮಾಡು, ಗುರುವಾರದಂದು 7 ಜನರಿಗೆ ಊಟ ಕೊಡು, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ ರಂಜಿತ್ ಅವ್ರಿಗೆ. ಮನುಷ್ಯ ಅಂದಮೇಲೆ ಗರ್ವ ಅಹಂಕಾರಗಳು ನಾರ್ಮಲ್. ಸೊ ನನ್ನ ದೇವರು ಒಲ್ದು ಬಿಟ್ಟ ಅಂಬೋ ಗರ್ವ ಎಲ್ಲೋ ಒಂದು ಕಡೆ ಬಂದ್ಬಿಡುತ್ತೆ ನೋಡಿ. ಧ್ರುವ ಮಹಾರಾಜರು, ಪ್ರಹ್ಲಾದ್ ಮಹಾರಾಜರು ಎಲ್ಲ ಎಷ್ಟು ಅಲ್ವಾ, ಅವರೆಲ್ಲರೂ ಅಷ್ಟು ದೇವ್ರನ್ನ ಒಲಿಸ್ಕೊಂಡ್ರು. ನನಗೆ ದೇವ್ರು ಒಲ್ದಿದ್ದಾನೆ ಅಂತ ಒಂದು ಗರ್ವ ಬರಲಿಲ್ಲ ಅವರಿಗೆ. ನಾವು ಮನುಷ್ಯರು ಅಲ್ಲಿ ಇಲ್ಲಿ ಸಣ್ಣ ಕೆಲಸ
ನಾವು ಮಾಡಿರಲ್ಲ, ದೇವ್ರು ಮಾಡಿಸಿರ್ತಾನೆ. ಅವರು ನಾನೇ ಕೆಲಸ ಕೊಡಿಸೀನಿ, ನಾನೇ ಮದುವೆ ಮಾಡೀನಿ, ನನ್ನಿಂದನೇ ನಾನು ನರನಾಡಿಗಳಲ್ಲಿ ನಾನು ಅಲ್ವಾ. ಈ ಪುರಾಣ ಪುಣ್ಯಕಥೆಗಳನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಅದನ್ನೇ. ದೇವರು ನಿನಗೆ ಒಲಿದಾನ ಗರ್ವ ಇರಬಹುದು, ನಿನಗೆ ಗೊತ್ತಿಲ್ಲ. ಅದರಿಂದ ಎಲ್ಲರೂ ವಿರೋಧಿಗಳಾಗಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ, ಮಂತ್ರ ಜಪವನ್ನು ಮಾಡುವಂತ ಬರ್ತಾ ಇದ್ದಾರೆ ರಂಜಿತ್ ಅವರೇ. ರಶ್ಮಿ 289 289 ರಶ್ಮಿ, ಸಮಸ್ಯೆ ನಿಮ್ಮಲ್ಲೇ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ರಶ್ಮಿ ಅವರೇ, ನಿಮ್ಮ ಮನೆಯಲ್ಲಿ ಹೊರತು ಬೇರೆಲ್ಲ ಕಡೆ ನೀನು ಉತ್ತಮನು, ಆದ್ದರಿಂದ ನೀನು ಮೊದಲು ನಿಮ್ಮ ಮನೆಯವ್ರನ್ನ ಗೆಲ್ಲು. ಅದಕ್ಕೆ ನನ್ನ ತಾಯಿನೂ ಹೇಳ್ತಾ ಇರ್ತಾಳೆ, ಮನೆ ಗೆದ್ದು ಮಾರು ಗೆದಿಯೋ ಅಂತ. ಮಾರು ಅಂದರೆ ಹೊರಗಡೆ ಇದು ಅಲ್ವಾ. ಸೊ ಕರೆಕ್ಟ್, ಅದನ್ನು ನಿಜ, ಅದು ಒಂದು ಹಂತಕ್ಕೆ ನಿಜ. ಆದರೆ ಕೆಲವು ಸಲ ಯಾವ ಥರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂದರೆ, ಮಾರನ್ನು ಗೆದ್ದುಬಿಡ್ಬೋದು, ಮನೆಯವ್ರನ್ನ ಗೆಲ್ಲಕ್ಕಾಗಲ್ಲ ಕೆಲವು ಸರ್ತಿ. ಆ ಥರ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾರೆ. ಬಟ್ ಬಾಬಾ ಹೇಳೋದು ನಾವು ತಳ್ಳಿ ಹಾಕೋಕ್ಕಾಗಲ್ಲ ಅಲ್ವಾ. ಫಸ್ಟ್ ಮನೆಯವ್ರನ್ನ ಗೆದ್ಕೋ, ಆಮೇಲೆ ನೀನು ಹೊರಗಡೆನವ್ರನ್ನ ಗೆಲ್ಲು ಅಂತ ಬರ್ತಾ ಇದೆ ರಶ್ಮಿ. ಸುಮಂತ್ 444, ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಸುಮಂತ್ ಅವರೇ. 444 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಈ ಸದ್ಯಕ್ಕೆ ಕಣ್ಣೀರಿಟ್ಟರೆ ಪ್ರಯೋಜನವೇ ಇಲ್ಲ, ನನ್ನ ನಾಮ ಜಪ ಮಾಡು. ನೋಡಿ, ಕಣ್ಣೀರು ಇಡಬೇಡಿ ಅಂತ ಹೇಳ್ತಾ ಇಲ್ಲ ಬಾಬಾ, ಬರೀ ಹತ್ಕೊಂಡು ಕೂತ್ಕೊಂಡು ಕೈ ಕಟ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ. ಬಾಬಾ ನಮ್ಮ ಮೇಲೆ ಹೇಳ್ತಾರೆ, ಬಾಬಾ ಏಕೈಕ ಸಂತ ಅಲ್ವಾ. ಎಲ್ಲ ಬಂದು ನನ್ನ ತಲೆ ಮೇಲೆ ಹಾಕಿ ನೀವು ಗಪ್ಚುಪ್ ಕೊಡ್ರಿ ಅಂತಾರೆ. ಅದನ್ನು ನಾವು ಮಾಡ್ತಾ ಇದ್ದೀವಾ ಅನ್ನೋದೇ ಸಮಸ್ಯೆ. ಸೊ ಕಣ್ಣೀರಿಟ್ಟರೆ ಪ್ರಯೋಜನ ಇಲ್ಲ, ನನ್ನ ನಾಮ ಜಪ ಮಾಡು ಅಂತ ಬರ್ತಾಯಿದೆ ಸುಮಂತ್ ಅವರೇ. ರವಿ ಕಿರಾಣ್ 503 503 ರವಿ, ಸಮಸ್ಯೆ ನಿನ್ನಲ್ಲೇ ಇದೆ. ಬಾಬಾ 503ಕ್ಕೆ ಏನು ಹೇಳ್ತಾ ಇದ್ದಾರೆ ಎಂಬಷ್ಟು ನಿಮ್ಮಷ್ಟು ಕುತೂಹಲ ನನಗೂ ಇದೆ. ಅನುಗ್ರಹ ರೂಪವೇ ಬಾಬಾ ರೂಪ, ಆದ್ದರಿಂದ ಬಾಬಾ ನಾಮ ಜಪವನ್ನು ನಿತ್ಯವೂ ನಿವೇದನೆಯೊಂದಿಗೆ ಮಾಡಿದರೆ ಮನೆಯಲ್ಲಿರುವ ಕಷ್ಟಗಳು ತೊಲಗುತ್ತವೆ. ಅವ್ರದ್ದು ನಾಮ ಜಪ ಕಂಟಿನ್ಯೂಸ್ ಆಗಿ ಮಾಡಬೇಕಂತ ರವಿ ಅವರೇ ನೀವು. ಓಕೆ, ಅವ್ರು ಹೇಳ್ತಾ ಇದ್ದಾರೆ ಅನುಗ್ರಹ ರೂಪವೇ ಬಾಬಾ ರೂಪ ಅಂತೆ, ನೀನು ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ರಾಹುಲ್, ಸಮಸ್ಯೆ 189, ಹಿಂಗೆ ಸಮಸ್ಯೆ ನಿನ್ನ ಹತ್ರನೇ ಇದೆ. 189 ರಾಹುಲ್ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಏಕೆ ಬೇರೆ ಕಡೆ ಹುಡುಕುವೆ? ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತೀರಾ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ನಿತ್ಯ ಮಾಡಿರಿ, ನಿಮ್ಮ ಕಷ್ಟ ತೊಲಗುವುದು. ನಾವು ಎಲ್ಲೆಲ್ಲ ಹುಡುಕ್ತೀವಿ, ಕೆಲಸ ಮನೇಲೇ ಇರ್ತಾರೆ ಅಲ್ವಾ. ಕಂಕಳದಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ್ರೆ ಊರಿಗೆ ಅನ್ನೋಂಗೆ ಆಗುತ್ತೆ ಅಲ್ವಾ. ನಾನಿಲ್ಲ ಅಂತ ಆಂದೋಲನ ಮಾಡಬೇಡ್ರಿ. ಬಾಬಾ ಸಚ್ಚರಿತೆಲ್ಲ ಆರ್ಡರ್ ಮಾಡಿದ್ದಾರೆ. ಎಲ್ಲಿ ನಮ್ಮ ನಾಮ ಜಪ ಇರುತ್ತೋ, ಎಲ್ಲಿ ನನ್ನ ಫೋಟೋ ಇರುತ್ತೋ ಅಲ್ಲಿ ನಾನು ಇರ್ತೇನೆ ಅಂತ. ಸೊ ನಿಮ್ಮ ಮನೇಲಿ ಇದ್ದೀನಿ, ಆಂದೋಲನ ಮಾಡಬೇಡ ಅಂತ ಹೇಳ್ತಾರೆ ರಾಹುಲ್. ಯಲ್ಲಪ್ಪ ಅವ್ರು ಕೇಳಿದ್ದಾರೆ 286. ಯಲ್ಲಪ್ಪ ಅವರೇ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನೋಡೋಣ ಏನು ಹೇಳ್ತಾರೆ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ಪರಿಸ್ಥಿತಿ ಇರುವುದನ್ನು ಗುರುತಿಟ್ಕೊಳ್ಬೇಕು. ಕೆಲವು ಸಲ ನಮ್ಮ ಯೋಗ್ಯತೆಗೆ ಮೀರಿ ನಾವು ಆಸೆ ಪಡ್ತಾ ಇರ್ತೀವಿ. ಅದರಿಂದ ಬಾಬಾ ಏನು ಹೇಳೋದು ನೋಡಿ, ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟೇ ನಮಗೆ ಭೋಗ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಯೋಗ್ಯತೆ ತಕ್ಕಂತೆ ನಾನು ಕೊಟ್ಟಿದ್ದೇನೆ, ನೀನು ಒಡ್ಡಾಡಬೇಡ ಅಂತ ಹೇಳ್ತಿದ್ದಾರೆ ಯಲ್ಲಪ್ಪ ಅವರೇ. ನೆಕ್ಸ್ಟ್ ಕವಿಶೈಲ 189 189 ಮೈಸೂರಿಂದ. ನಾನಾಗಲೇ ಹೇಳಿದೆ, ಕುವೆಂಪು ಅವರ ಮನೆ ಹೆಸರು ಕವಿಶೈಲನೇ. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿ ನಿಮ್ಮ ನಾಮ ಜಪವನ್ನು ಜಪಿಸಿರಿ, ನಿಮಗೆ ಕಷ್ಟಗಳು ತೊಲಗಿ ಹೋಗುವುದು ಅಂತ ಬರ್ತಾ ಇದೆ. ನೆಕ್ಸ್ಟ್ ಸಮೃದ್ಧಿ ಕೋಲಾರದಿಂದ ಕೇಳಿದ್ದಾರೆ 805. ಸಮೃದ್ಧಿ 700 ಮೇಲೆ ಜಾಸ್ತಿ ಕೇಳಿಬಿಟ್ಟಿದ್ದಾರೆ ಈ ಸಲ. ಓಕೆ, ಹಾಗೂ ಇದ್ದಾರೆ ಭಕ್ತರು. ಬೇಸರ ಪಡಬೇಡ, ಸಮೃದ್ಧಿಯವರು ಹೇಳ್ತಾ ಇರೋದು ನೋಡಿ. ಚಿಕ್ಕ ಚಿಕ್ಕ ಆತಂಕಗಳು ಉಂಟಾದರೂ 2 ತಿಂಗಳಲ್ಲಿ ನಿಮ್ಮ ಕೋರ್ಟಿನ ಗೊಂದಲಗಳು ಪರಿಹಾರವಾಗುತ್ತವೆ. ಬಾಬಾಗನು ಆರೋಗ್ಯವನ್ನು ಹಿಂಗಿದೆ ಪ್ರಾರ್ಥಿಸುವಂತ ಬರ್ತಾ ಇದೆ. ನಮ್ಮ ಮನೇಲಿ ಏನು ಕೋರ್ಟ್ ಕೇಸ್ ಇಲ್ಲ ಅಲ್ಲ ಅನ್ಬೇಡ. ಕೋರ್ಟ್ ಕೇಸ್ ಅಂದರೆ ನಿನ್ನ ಮನದಿಷ್ಟಾರ್ಥವು ಹಾಗೆ ನೆರವೇರುತ್ತೆ 2 ತಿಂಗಳಲ್ಲಿ ಅಂತ ಬರ್ತಾ ಇದೆ ನೋಡಿ. ಮತ್ತೆ ಪ್ಯಾಂಡಮಿಕ್ ಬರೋ ಥರ ಇದೆ. ನೆಗಡಿ ಬಂದರೆ ಅಲಕ್ಷ್ಯ ಮಾಡಬೇಡಿ. ನೀವು ಸಕಲ ಸಕ್ರಮಗಳನ್ನು ತೊಗೊಳ್ಳಿರಿ, ವಾಫ್ ತೊಗೊಳ್ರಿ, ರೆಸ್ಟ್ ಮಾಡಿ. ಕೆಲಸದಕ್ಕೆ 2 ದಿನ ನೀವು ಕೆಲಸಕ್ಕೆ ಹೋಗದೇ ಇದ್ದರೆ ಏನು ಕೆಲಸ ಮುಳುಗೋಗಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮಾತಾಡೋಕ್ಕೆ 1 ವಾರ ಆದರೆ ನೆಗಡಿ ಕಮ್ಮಿ ಆಗಿಲ್ಲ, ಫಿನಿಷಿಂಗ್ ಎಡ್ಜಲ್ಲಿದೆ. ನನ್ನ ಶ್ರೀಮತಿ ಅವ್ರು ಹೇಳ್ತಾ ಇರ್ತಾರೆ, ಫಿನಿಷಿಂಗ್ ಎಡ್ಜ್ 4 ದಿನ ಹೇಳ್ತಾ ಇದ್ದೀರಿ ಅಂತ. ನೆಗಡಿ ಎಲ್ಲ ಹಾಗೆಯೇ, ಎಷ್ಟೇ ತೊಗೊಂಡ್ರು ಕೂಡ ಮಿನಿಮಮ್ ಅನಪೇಕ್ಷಿತ ಅತಿಥಿ 10 ದಿವಸದ್ದು. ಸೊ ಇವತ್ತಿಗೆ 8 ದಿವಸ ನೆಗಡಿ ಬಂದು ಇನ್ನೂ 2 ದಿವಸ ಇರಬಹುದು, ಅದು ಗೊತ್ತಿಲ್ಲ. ಸಾಯಿರಾಮ್, ಏನಾರು ಸಮಸ್ಯೆ ಇದ್ದರೆ ವಾಟ್ಸಪ್ ಮಾಡಿ. ಪುಸ್ತಕ ಎಲ್ಲವೂ ಖರ್ಚಾಗಿದೆ, ಇನ್ನು 4 ಮಾತ್ರ ಉಳಿದಿದೆ. ಪುಸ್ತಕ ಬೇಕಾದರೂ 9845534032 ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕವು ನಿಮಗೆ ಮುಂದೆ ಕೈ ಸೇರ್ತದೆ. ಇನ್ನು ರಾಘಣ್ಣ ಅವ್ರ ಮನೆಗೆ ಹೋಗಬೇಕು, ರಾಘವೇಂದ್ರ ರಾಜ್ಕುಮಾರ್ ಸರ್ ಮನೆಗೆ. ಆಮೇಲೆ ಶಕುಂತಲಾ ಆಂಟಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ಲೆಕ್ಚರರ್ ಹೆಂಡ್ತಿ ಇದ್ದಾರೆ, ಗುರುಮಾತಾ, ಅವ್ರಿಗೊಂದು ಕೊಡಬೇಕು. ಆಮೇಲೆ ಅನಸೂಯಮ್ಮ ಅಂತ ಭವಿಷ್ಯದವರಿದ್ದಾರೆ, ಅವ್ರಿಗೊಂದು ಕೊಡಬೇಕು. ಸೊ ಯಾರಿಗೆ ಸ್ವಾಮಿ ಹೋಗೋಕ್ಕೆ ಇಷ್ಟಪಡ್ತಾನೋ ಅಲ್ಲಿ ಹೋಗ್ತಾರೆ. ಸಾಯಿರಾಮ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತೆ ನೆಕ್ಸ್ಟ್ ಗುರುವಾರ ಸಿಗೋಣ. ಸಾಯಿರಾಮ್.